ಅಂತೂ ನನ್ನನ್ನು ವರದಕ್ಷಿಣೆ ತೊಳಂಗ್ ಮಾಡ್ಬಿಟ್ಟೆ ನೀನು. ನಮ್ಮಪ್ಪ ನನಗೆ ಅಂತ ಪ್ರೀತಿಯಿಂದ ಕೊಡ್ಸಿರೋ ಮನೆ ಇದು, ಅದನ್ನ ವರದಕ್ಷಿಣೆ ಅಂತ ಹೇಳ್ತೀರಾ? ಕಟ್ ಮಾಡಿ. ಹೇ, ಇದೇನಿದು? ಶಾಪ್ ಓಪನ್ ಮಾಡಕ್ ಮುಂಚೆ ಟೇಪ್ ಕಟ್ ಮಾಡ್ತಾರಲ್ಲ, ಹಂಗ್ ಕಟ್ ಮಾಡಿಸ್ತಾ ಇದೆಯಲ್ಲ. ಸುಮ್ಮನೆ ಕಟ್ ಮಾಡಿ ನೀವು. ಬನ್ನಿ ಬನ್ನಿ. ಬಲ್ಗಾಲ್ ಇಟ್ಕೊಂಡ್ ಬಾರೆ, ನಾವ್ ಇನ್ಮೇಲೆ ಇದೇ ಮನೇಲಿ ಬಾಳ್ಬೇಕು. ಬಾ. ಸರಿ ಬನ್ನಿ. ವಾವ್, ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವಪ್ಪ ಸೆಲೆಕ್ಟ್ ಮಾಡಿರೋದಲ್ವಾ, ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿಲ್ವಾ? ಸಾಕು ಸಾಕು, ಮನೆ ನೋಡಿ. ಹಳೆ ಕಾಲದ ಮನೆ ಆದ್ರೂ ಇಷ್ಟು ಗಟ್ಟಿಮುಟ್ಟಾಗಿದೆ ಅಲ್ವಾ? ಅಲ್ಲ, ಚೆನ್ನಾಗಿದೆ. ಇಲ್ಲಿ ನೋಡಿಲಿ, ಉಯ್ಯಾಲೆ ಇದೆ, ಬಾ. ಅಮ್ಮ, ನಾನು ನೋಡ್ಕೊಂಡು ಬರ್ತೀನಿ. ಸರಿ. ಏನಿದು ಇಷ್ಟೊಂದು ಗಲೀಜಾಗಿದೆ? ಕ್ಲೀನೇ ಮಾಡಿಸಿಲ್ಲ, ಆಮೇಲೆ ಕ್ಲೀನ್ ಮಾಡ್ಸೋಣ. ಇನ್ನು ಸ್ಮೆಲ್ ಬರ್ತಾ ಇದೆಯಲ್ಲ. ಎಲ್ಲಿರ್ಬೋದು? ಪದ್ಮಾ, ಪದ್ಮಾ ಎಲ್ಲಿದ್ಯಾ? ಪದ್ಮಾ, 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 ಪದ್ಮಾ ಏನಾಯ್ತು? ಅಲ್ಲಿ ನೋಡಿ ಶಂಕರ್. ಎಲ್ಲಿ? ಅಲ್ಲಿ ನೋಡಿ ಶಂಕರ್. ಯಾವಾಗ ನೋಡಿದ್ರಿ ಇದನ್ನ? ಸರ್ ಈಗ ನೋಡಿ ನಿಮಗೆ ಫೋನ್ ಮಾಡಿದ್ದು ಸರ್. ನಿಮ್ಮದೇ ಮನೆ ತಾನೆ, ಇಷ್ಟು ದಿನ ನೋಡಿಲ್ವಾ? ಸರ್ ಇಲ್ಲ, ಈಗಷ್ಟೇ ಮನೆ ತಗೊಂಡು ಮನೆ ನೋಡೋಕ್ಕೆ ಅಂತಾನೆ ಬಂದಿದ್ದು ಸರ್. ಹಾಗಾದ್ರೆ ಈ ಮನೇಲಿ ಮೊದಲು ಯಾರಿದ್ರು? ಮೇಡಮ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಈ ಮನೇನ ಯಾರಿಂದ ಕೊಂಡ್ಕೊಂಡ್ರಿ? ಅದು ನಾವು ಅಂದರೆ ನಮ್ಮ ತಂದೆಯವರು ಖರೀದಿ ಮಾಡಿದ್ದು. ಇಲ್ಲಿದ್ದವರು ಸಾಲ ಮಾಡಿದ್ರಂತೆ, ಅದನ್ನು ತೀರ್ಸೋಕ್ಕಾಗದೇ ಇದರಿಂದ ಬ್ಯಾಂಕ್ನವರು ಇದನ್ನು ಹರಾಜಿಗೆ ಹಾಕಿದ್ರಂತೆ. ಆಗ ನಮ್ಮ ತಂದೆ ಇದನ್ನು ಕೊಂಡ್ಕೊಂಡ್ರು. ಎಷ್ಟು ಸಮಯ ಆಯಿತು? ಸುಮಾರು 1 ತಿಂಗಳಾಯಿತು. ಆ ಬಾಕ್ಸ್ನಲ್ಲಿರೋ ಸ್ಕೆಲೆಟನ್ ನೋಡಿದ್ರೆ ಕಡಿಮೆ ಅಂದರೂ 7-8 ತಿಂಗಳಾಗಿದೆ ಸತ್ತು ಅನ್ಸ್ತದೆ. ಬಹುಶಃ ಇದು ಕೊಲೆನೇ ಇರಬೇಕು. ಮೊದಲು ಈ ಮನೇಲಿ ಯಾರಿದ್ರು ಅಂತ ತಿಳ್ಕೋಬೇಕು, ಆಗ ಕೊಲೆದವ್ರು ಯಾರು ಅಂತ ಗೊತ್ತಾಗ್ಬೋದು. ನಾವು ಹರಾಜ್ ಹಾಕಿದ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಮನೆ ಮಾಲೀಕರು ಯಾರು ಅಂತ ತಿಳ್ಕೊಬೋದು.
ಹೌದು, ಈ ಮನೆಯಲ್ಲಿರೋನೇ ಕೊಲೆ ಆದ್ನ ಅಥವಾ ಕೊಲೆಗಾರ ಈ ಮನೆಯಲ್ಲಿ ಇದ್ನ ಅನ್ನೋದು ತಿಳ್ಕೊಬೇಕು. ಏನಾ ಸರ್. ಸ್ಕೆಲಿಟನ್ನ ಫಾರೆನ್ಸಿಕ್ ಲ್ಯಾಬ್ ಕಳಿಸಿ ರಿಪೋರ್ಟ್ ಬೇಗ ಕಲೆಕ್ಟ್ ಮಾಡಿ. ಓಕೆ ಸರ್. ನಿಮ್ಮ ತಂದೆಯವ್ರನ್ನ ಕೇಳಿ ಈ ಮನೇನ ಹರಾಜು ಹಾಕಿದ ಬ್ಯಾಂಕು ಯಾವುದು ಅಂತ. ಸರಿ ಸರ್. ಮನೆ ಹರಾಜು ಹಾಕಿದ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಆ ಮನೆ ಮೊದಲೇ ಓನರ್ ಹೆಸರು ಬಂದು ಕೃಷ್ಣಸ್ವಾಮಿ, ಸುಮಾರು 55 ವರ್ಷದ ವ್ಯಕ್ತಿ. ಕೃಷ್ಣಸ್ವಾಮಿ ಮನೆ ಹರಾಜು ಹಾಕಿದಾಗ ಆ ವ್ಯಕ್ತಿ ಇರಲಿಲ್ವಾ? ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಕೃಷ್ಣಸ್ವಾಮಿ ಸುಮಾರು ತಿಂಗಳ ಕಾಲ ನಾಪತ್ತೆ ಆಗ್ತಾರೆ. ಅವ್ರ ಮನೆ ಬೀಗ ಹಾಕೇ ಇತ್ತಂತೆ. ಬ್ಯಾಂಕ್ ಅವರು ಅವನ ಪತ್ತೆ ಹಚ್ಚಲು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಯ್ತು. ಅವ್ರಿಗೆ ಯಾರು ರಿಲೇಟಿವ್ಸ್ ಇರ್ಲಿಲ್ವಂತ? ಕೆಲವು ವರ್ಷದಿಂದ ಅವ್ರ ಹೆಂಡತಿ ತೀರ್ಕೊಂಡ್ರಂತೆ. ಹೀರೋ ಒಬ್ಬ ಮಗನು ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾನೆ. ತಾಯಿ ತೀರ್ಕೊಂಡಾಗೂ ಬರ್ಲಿಲ್ಲಂತೆ. ಅದಾದ್ಮೇಲೆ ತಂದೆಗೆ ಮಗನಿಗೆ ಕಾಂಟ್ಯಾಕ್ಟ್ ಇಲ್ದಂಗೆ ಆಯ್ತಂತೆ. ಬ್ಯಾಂಕ್ ಅವ್ರು ಸಾಕಷ್ಟು ಕಾದು ಆಮೇಲೆ ಕೋರ್ಟ್ ಮೂಲಕ ಮನೆನ ಹರಾಜಿಗೆ ಹಾಕಿದ್ದಾರೆ. ಕೃಷ್ಣಸ್ವಾಮಿ ಎಲ್ಲೋಗಿದ್ದಾರೆ ಅಂತ ಇವತ್ತಿಗೂ ಪತ್ತೆ ಆಗಿಲ್ಲ. ಸ್ಟ್ರೇಂಜ್. ಅಂದ್ರೆ ನಮಗ್ ಸಿಕ್ಕಿರೋ ಆಸ್ತಿ ಪಂಜರ ಕೃಷ್ಣ ಸ್ವಾಮಿದೇ ಇರ್ಬೋದು. ಹಲೋ, ಎಸ್, ಓಕೆ, ಥ್ಯಾಂಕ್ ಯು. ಮನೆಯಲ್ಲಿ ಸಿಕ್ಕಿರೋ ಅಸ್ಥಿ ಪಂಜರ ಕೃಷ್ಣಸ್ವಾಮಿದಲ್ಲ. ಅವ್ರದಲ್ವಾ? ಮತ್ತಿನ್ಯಾರ್ದು? ಆ ಮನೇಲಿ ಅವ್ರೊಬ್ರು ತಾನಿದ್ದಿದ್ದು. ಹೌದು, ಆದರೆ ಫಾರೆನ್ಸಿಕ್ ಲ್ಯಾಬಿಂದ ಫೋನ್ ಬಂದಿತ್ತು. ಅಲ್ಲಿ ಸಿಕ್ಕಿರೋ ಅಸ್ಥಿ ಪಂಜರ 25ರಿಂದ 30 ವರ್ಷ ಒಳಗಿರೋ ಯುವತಿತ್ತು. ಹುಡುಗಿನ ಅವರಿಗೆ ಗಂಡು ಮಗ ಬಿಟ್ರೆ ಬೇರೆ ಯಾರೋ ಸಂಬಂಧಿಕರು ಇರ್ಲಿಲ್ವಂತೆ. ಹಾಗಾದ್ರೆ ಈ ಹುಡುಗಿ ಯಾರು? ಬಹುಶಃ ಕೃಷ್ಣಸ್ವಾಮಿನೇ ಆ ಹುಡುಗಿನ ಕೊಲೆ ಮಾಡಿ ಎಲ್ಲರೂ ತಲೆ ತಪ್ಪಿಸ್ಕೊಂಡಿರ್ಬೋದಾ? ವಿಚಿತ್ರವಾಗಿದೆ. ಆ ಹುಡುಗಿ ಯಾರು, ಅಲ್ಲಿ ಯಾಕೆ ಬಂದ್ಲು ಅನ್ನೋದನ್ನ ಫಸ್ಟ್ ಪತ್ತೆ ಹಚ್ಚಬೇಕು. ರಫೀಕ್, ಅಕ್ಕಪಕ್ಕದಲ್ಲಿ ವಿಚಾರಿಸಿ ಕೃಷ್ಣಸ್ವಾಮಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಕ್ವಿಕ್. ಸ್ವಂತ ಮನೆ ಅನ್ಕೊಂಡು ನಮಗೆ ಸಿಕ್ಕಿದ್ದು ಇಂಥ ಮನೆ. ನಮ್ಮಪ್ಪನ ಬುದ್ಧಿ ಇಲ್ಲ. ಅವ್ರಿಗೆ ಯಾಕೆ ಬೈತೀಯ ಪಾಪ? ಅವ್ರಿಗೇನು ಗೊತ್ತಿತ್ತಾ ಈ ಮನೇಲಿ ಕೊಲೆ ಆಗಿದೆ ಅಂತ? ನಾನಂತೂ ಈ ಮನೇಲಿ ಇರೋಣ. ಹೋಗೋಣ, ವಾಪಸ್ ಹೋಗೋಣ ರೀ. ಯಾರು ಎಲ್ಲಿಗೂ ಹೋಗೋ ಆಗಿಲ್ಲ. ಈ ಕೇಸ್ ಸಾಲ್ವ್ ಆಗೋವರೆಗೂ ನೀವು ಎಲ್ಲೋ ಹೋಗೋ ಹಾಗಿಲ್ಲ. ಏಕೆ? ನಮ್ಗೆ ಕೊಲೆ ಆದವ್ರು ಯಾರು, ಕೊಲೆ ಮಾಡಿದವ್ರು ಯಾರು ಅಂತ ಗೊತ್ತಾಗಬೇಕು. ಸರ್ ಬನ್ನಿ. ಇವರು ಸುಬ್ಬಣ್ಣ, ಇಲ್ಲೇ ಪಕ್ಕದ ಮನೆಯವರು. ಕೃಷ್ಣಸ್ವಾಮಿಗೆ ತುಂಬ ಆತ್ಮೀಯರು. ಓ ಗುಡ್. ನಿಮ್ಗೆ ಈ ಕೃಷ್ಣಸ್ವಾಮಿ ಬಗ್ಗೆ ಏನು ಗೊತ್ತು? ಗೊತ್ತು ಸರ್, ತುಂಬ ಗೊತ್ತು. ಅವ್ರ ಬಗ್ಗೆ ಸಾಕಷ್ಟು ಗೊತ್ತು ಸರ್. ಅಂದಾಗೆ ಕೃಷ್ಣಸ್ವಾಮಿಗಳೇ, ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಏನಾದರೂ ಗೊತ್ತಾಯ್ತಾ? ಹೇಗೆ ಗೊತ್ತಾಗುತ್ತೆ? ಅವನಿರೋದು ದೂರದ ಅಮೆರಿಕದಲ್ಲಿ. ಅವನ್ನ ಹೋಗಿ ಹುಡ್ಕೋಕ್ ಸಾಧ್ಯನಾ? ಅದು ಅಲ್ಲದೆ ಅವನಿಗೆ ನಾನೇ ಬೇಡವಾಗಿರುವಾಗ ಹುಡುಕಿ ಏನು ಪ್ರಯೋಜನ ಹೇಳಿ? ಇಲ್ಲಿದ್ದ ಚೆನ್ನಾಗೇ ಇದ್ನಲ್ಲಪ್ಪ. ಚೆನ್ನಾಗೇ ಇದ್ದ. ಆದ್ರೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿದೆ ಯಾವುದೋ ಒಂದು ಹುಡುಗಿನ ಮದುವೆ ಆದ್ನಂತೆ. ಇಲ್ಲಿ ಅಪ್ಪ ಅಮ್ಮನ ಮರೆತು ಬಿಟ್ಟ. ತಾಯಿ ಸತ್ತು ಸುದ್ದಿ ಗೊತ್ತಾದಾಗಲೇ ಬರದೆ ಹೋದವನು ಈಗ ನನಗೋಸ್ಕರ ಬರ್ತಾನ? ಅಲ್ಲಪ್ಪ, ನೀವು ಈಗ ಒಂಟಿಯಾಗಿರ್ಬೇಕಲ್ಲ ನೀವು. ಸುಬಣ್ಣ, ಈ ಒಂಟಿತನದ ಬದುಕು ಯಾರಿಗೂ ಬೇಡ ಸುಬಣ್ಣ. ಯಾರಾದರೂ ಹತ್ತಿರ ಸಂಬಂಧಿಗಳು ಇರಲೇಬೇಕು. ಈ ಒಂಟಿತನದ ಬದುಕು ಬದುಕಲ್ಲ. ಈ ಕಡೆ ಸಾಯೋದಕ್ಕೂ ಆಗದೆ, ಈ ಕಡೆ ಬದುಕೋದಕ್ಕೂ ಆಗದೆ ನರಕ ನರಕ ಆಗ್ಬಿಟ್ಟಿದೆ. ಹಾಗ್ಯಾಕಂತೀರಿ ಕೃಷ್ಣಸ್ವಾಮಿಗಳೇ? ದೇವರು ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹುಟ್ಟಿಸಿರೋ ನಿಮ್ಮ ಮಗ ಕೈ ಕೊಟ್ಟರು. ನಿಮಗೆ ಅಂತ ಯಾರನ್ನಾದರೂ ಹುಟ್ಟಿಸೇ ಇರ್ತಾನಲ್ವಾ? ಯಾರಿದ್ದಾರೆ ಸುಬಣ್ಣ? ಯಾರೂ ಇಲ್ಲ. ಹತ್ತಿರ ಸಂಬಂಧಿಕರು ಇಲ್ಲ. ಮಗನೇ ಆಗ್ಲಿಲ್ಲ ಅಂತಂದ್ರೆ ಬೇರೆ ಯಾರಾಗ್ತಾರೆ? ಅದು ಅಲ್ಲದೆ ಬೇರೆಯವರ ಹಂಗಿನಲ್ಲಿ ಎಷ್ಟು ದಿವಸ ಅಂತ ಇರಕ್ ಸಾಧ್ಯ? ಅದು ಇನ್ನೂ ಹಿಂಸೆ. ಕೃಷ್ಣಸ್ವಾಮಿಗಳೇ, ನಾನೊಂದು ಸಲಹೆ ಕೊಡ್ಲಾ? ಹೇಳಿ. ಸಂಗಾತಿ ಬೇಕು ಅಂತ ನೀವ್ಯಾಕೆ ಪೇಪರ್ನಲ್ಲಿ ಜಾಹೀರಾತು ಕೊಡಬಾರ್ದು? ಸುಬಣ್ಣ, ಈ ವಯಸ್ಸಲ್ಲಿ ಸಂಗಾತಿನ
ಹಾಗ್ಯಾಕಂತೀರಿ ರಾಯರೇ? ಸಂಗಾತಿ ಅಂದರೆ ಮದುವೆ ಆಗಬೇಕು ಅಂತಲೇ ಅಲ್ಲ, ನಿಮ್ಮ ಜೊತೆಗಿದ್ದು ನಮ್ಮವರು ಅಂತ ನೋಡ್ಕೊಳ್ಳೋರು. 40-45 ವರ್ಷ ಆಗಿರೋ ಹೆಂಗಸು ಮದುವೆ ಆಗಿ ಗಂಡನ ಬಿಟ್ಟಿರೋ ಅಂಥವ್ರು ಯಾರಾದರೂ ಒಬ್ರು ಸಿಗ್ತಾರೆ. ಆದ್ರೆ ಅಂತವ್ರು ಸಿಗ್ಬೇಕಲ್ಲ. ಅಯ್ಯೋ ಬನ್ನಿ ಸ್ವಾಮಿ, ನನ್ನ ಜೊತೆ ಪೇಪರ್ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಒಂದು ಜಾಹೀರಾತು ಕೊಡಿ, ಆಮೇಲೆ ನೋಡಿ ಎಷ್ಟು ಜನ ಬರ್ತಾರೆ ಅಂತ. ಅದರಲ್ಲಿ ನಿಮ್ಗೆ ಇಷ್ಟ ಆಗೋರ್ನ ಯಾರನ್ನಾರೊಬ್ರು ಸೆಲೆಕ್ಟ್ ಮಾಡಿ. ನೀವು ಹೇಳೋದೇನೋ ಚೆನ್ನಾಗಿದೆ, ಆದ್ರೆ ಇದೆಲ್ಲ ಆಗುತ್ತಾ? ಯಾಕಾಗಲ್ಲ ಸ್ವಾಮಿ, ಮೊದಲು ನೀವು ಜಾಹೀರಾತು ಕೊಡಿ, ಆಮೇಲೆ ನೋಡಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಯಾರು? ನಾನು ವಾಸಂತಿ ಅಂತ. ಈ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಲ್ಲ. ಓಹೋ, ಬಾ ಒಳಗೆ. ಅಂದ ಹಾಗೆ ಯಾವ ಊರು? ನಮ್ಮದು ಇಲ್ಲೇ ಕನಕಪುರ. ನಾನು ಇಲ್ಲೇ ಇದ್ದು ನಿಮ್ಮನ್ನು ನೋಡ್ಕೊಳಕ್ಕೆ ತಯಾರಾಗಿದ್ದೀನಿ. ನೋಡೋದಕ್ಕೆ ಒಳ್ಳೆ ಥರ ಕಾಣ್ತಿದೀಯಾ? ನನಗೂ ನನ್ನವರು ಅಂತ ಯಾರೂ ಇಲ್ಲ ಈಗ. ನಿಮ್ಗೆ ಆ ಕೊರತೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿನಗೆ ನಿನ್ನ ಸಂಬಂಧಿಕರು ಅಂದರೆ ಗಂಡ ಮಕ್ಕಳು ಯಾರೂ ಇಲ್ವಾ? ಇದ್ದೊಬ್ಬ ತಾಯಿ ಸ್ವಲ್ಪ ದಿನದಿಂದ ತೀರ್ಕೊಂಡ್ರು. ಇನ್ನು ಕಟ್ಕೊಂಡಿದ್ದ ಗಂಡ ನಾನು ಬೇಡವಾದೆ. 10 ವರ್ಷದಿಂದ ಹೊರಟೋದ್ರು. ನನಗೆ ಮಕ್ಕಳಿಲ್ಲ. ಸರಿ ಬಿಡು, ನಂದು ನಿಂದು ಇಬ್ಬರದು ಒಂದೇ ಕತೆ. ನೀನು ಇಲ್ಲಿದ್ಬಿಡು. ನನಗೊಂದಿಷ್ಟು ಊಟ ತಿಂಡಿ ಔಷಧಿ ಅಂತ ಕೊಟ್ಕೊಂಡು ಮನೇನ ಚೆನ್ನಾಗಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ಮಾಡ್ತೀನಿ. ಸರಿ, ಒಳಗಡೆ ಹೋಗು. ಅಲ್ಲಿ ಬಲಗಡೆ ರೂಮ್ ಇದೆ, ಅದರಲ್ಲಿ ನೀನು ಇರಬಹುದು. ಸರಿ. ಈ ತೋಟ ಎಲ್ಲ ಬೆಳೆಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಒಳ್ಳೆ ಫಸಲು ಕೊಡ್ತಾ ಇದೆ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ನಮಸ್ಕಾರ ಸುಬಣ್ಣ. ನಮಸ್ಕಾರ ಕೃಷ್ಣಸ್ವಾಮಿಗಳಿಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕೊನೆಗೂ ನಿಮ್ಮ ಮಾತೆ ಸತ್ಯ ಆಗೋಯ್ತು. ಈಕೆ ವಾಸಂತಿ ಅಂತ ಪೇಪರ್ನ ನೋಡಿ ನನ್ನ ನೋಡ್ಕೊಳಕ್ ಬಂದಿದ್ದಾಳೆ. ನಮಸ್ಕಾರ. ನೋಡಿ, ನಮ್ಮ ಕೃಷ್ಣಸ್ವಾಮಿಗಳು ತುಂಬ ನೊಂದಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ. ಈಗ ತುಂಬಾ ಖುಷಿಯಾಗಿದ್ದೀನಿ ಸುಬಣ್ಣ. ನಮ್ಮ ವಾಸಂತಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಹೊತ್ತೊತ್ತಿಗೆ ಊಟ ತಿಂಡಿ ಕಾಫಿ, ಹೋಗ್ದಿರೋ ಬಟ್ಟೆ, ಮನೇನೂ ಅಷ್ಟೇ ತುಂಬಾ ನೀಟಾಗಿಟ್ಟಿದ್ದಾಳೆ. ಈಗ ಅದು ಮನೆ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ. ನನ್ನಿಂದ ಏನು? ನಮ್ಮಂಥ ವಯಸ್ಸಾಗಿರೋ ಬದುಕಿನ ಕಷ್ಟ ನನಗೆ ಅರ್ಥ ಆಗುತ್ತೆ. ನಮಗೆ ಸಾವಿನ ಭಯ ಇಲ್ಲ, ಬದುಕಿನ ಭಯ. ಹೇಗೋ ವಾಸಂತಿ ಅಂತ ಹೆಣ್ಮಗಳು ಸಿಕ್ಕಿದ್ದಾಳೆ ಬಿಡು. ಹೌದೌದು ಋಣ. ಕಡೆಗಾಲದಲ್ಲಿ ಒಂದಷ್ಟು ನೆಮ್ಮದಿಯಾಗಿ ಜೀವನ ಮಾಡೋ ಹಾಗಾಯ್ತು. ಸುವರ್ಣ, ಆಗಾಗ ಮನೆ ಕಡೆ ಬರ್ತಾರೆ. ವಾಸಂತಿ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ. ಕಾಫಿ ಕುಡಿಯೋರಂತೆ. ಆಯ್ತು, ಬರ್ತೀನಿ. ಒಳ್ಳೇದು, ಒಳ್ಳೇದು. ಬರ್ತೀನಮ್ಮ. ವಾಸಂತಿ, ಸುಬ್ಬಣ್ಣ ಅಂತ ನಮ್ಮ ಪಕ್ಕದ ಮನೆಯವನು, ಒಳ್ಳೆ ಸ್ನೇಹಿತ. ನನಗೆ ಪೇಪರ್ ಜಾಹೀರಾತು ಐಡಿಯಾ ಕೊಟ್ಟಿದ್ದು ಈತನೇ. ಇಷ್ಟು ಗೊತ್ತು ಸರ್. ಆಮೇಲೆ ನಾನು ಊರಿಗೆ ಹೋಗಿ ಸೆಟ್ಲ್ ಆದೆ. ಇಲ್ಲೇನು ನಡೀತು ಅಂತ ಗೊತ್ತಿಲ್ಲ ಸರ್. ಆಮೇಲೆ ಕೃಷ್ಣಸ್ವಾಮಿ ನಿಮಗೆ ಫೋನ್ ಏನು ಮಾಡಲಿಲ್ವಾ? ಇಲ್ಲ ಸರ್, ನಾನು ನನ್ನದೇ ಆ ತೊಂದರೆಗಳಲ್ಲಿ ಇವ್ರನ್ನ ಮರ್ತುಬಿಟ್ಟೆ ಸರ್. ಈ ವಾಸಂತಿ ಯಾರು? ಎಲ್ಲಿಂದ ಬಂದ್ಲು? ಆಮೇಲೆ ಏನಾದ್ಲು? ಗೊತ್ತಿಲ್ಲ ಮೇಡಮ್. ನಾನು ಅವ್ರದ್ದು ಯಾವ ಊರು ಏನು ಎತ್ತ ಅಂತ ತಿಳ್ಕೊಳ್ಳಿಲ್ಲ. ಅವಳೇ ಏನಾದರೂ ಕೃಷ್ಣಸ್ವಾಮಿನ ಕೊಲೆ ಮಾಡಿ ಮನೆ ಬಿಟ್ಟು ಹೋಗಿರ್ಬೋದಾ? ಇಲ್ಲ ಸರ್, ಅವ್ರು ನೋಡೋದಕ್ಕೆ ಹಾಗೆ ಕಾಣಿಸ್ತಾ ಇರಲಿಲ್ಲ. ನೋಡೋದಕ್ಕೆ ಎಲ್ಲರೂ ಒಳ್ಳೆಯವರಾಗೆ ಕಾಣಿಸ್ತಾರೆ, ಆದ್ರೆ ಟೈಮ್ ಬಂದಾಗ್ಲೇ ಅವ್ರ ಬಣ್ಣ ಬಯಲಾಗೋದು. ದುಡ್ಡಿನ ಮುಂದೆ ಎಲ್ಲರೂ ಒಳ್ಳೆತನನೂ ಬೆತ್ತಲಾಗುತ್ತೆ. ನೀವು ಹೇಳೋದು ಸರಿನೇ. ಕೃಷ್ಣಸ್ವಾಮಿಗಳು ಜಾಹೀರಾತು ಕೊಟ್ಟಿದ್ದ ಪೇಪರ್ನ ಕಾಪಿನ ಎಟ್ಟಿಟ್ಟಿದ್ದೀನಿ ಸರ್. ತೊಗೊಂಡು ಬರ್ತೀನಿ. ತೊಗೊಂಬನ್ನಿ. ಇಲ್ಲಿ ನೋಡಿ, ಅದೇ ಥರದ ಪೇಪರು ರೂಮ್ ಒಳಗಡೆ ಸಿಕ್ತು. ಇದು 6 ತಿಂಗಳ ನಂತರ ಮತ್ತೊಂದ್ಸಲ ಆಡ್ ಕೊಟ್ಟಿರೋ ಪೇಪರ್. ಅಂದ್ರೆ ಕೃಷ್ಣಸ್ವಾಮಿ ತನ್ನನ್ನು ಮನೇನ ನೋಡ್ಕೊಳ್ಳೋದಿಕ್ಕೆ
ಬಾಳ ಸಂಗಾತಿ ಬೇಕು ಅಂತ ಮತ್ತೊಂದ್ಸಲ ಆಡ್ ಕೊಟ್ಟಿದ್ದಾರೆ. ಅಂದ್ರೆ ವಾಸಂತಿ ಮನೆ ಬಿಟ್ಟು ಹೋಗಿದೆ. ಎಸ್, ಮತ್ತೊಂದ್ಸಲಿ ಆ್ಯಡ್ ಕೊಟ್ಟಿದ್ದಾರೆ ಅಂದರೆ ವಾಸಂತಿ ಮನೆ ಬಿಟ್ಟು ಹೋಗಿರಲೇಬೇಕು. ವಾಸಂತಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಕೃಷ್ಣಸ್ವಾಮಿ ಬದುಕಿದ್ದ ಅನ್ಸುತ್ತೆ. ವಾಸಂತಿನೇ ಮನೆ ಬಿಟ್ಟು ಹೋದ್ಲಾ ಅಥವಾ ಕೃಷ್ಣಸ್ವಾಮಿನೇ ಕೊಲೆ ಮಾಡೋಣ? ಆಫೀಸರ್ಸ್, ವಾಸಂತಿ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ. ಹೌದಾ? ಎಲ್ಲಿದ್ದಾಳೋಳು? ಬದುಕಿದ್ದಾಳ? ಆ ಬಗ್ಗೆ ಇನ್ನೂ ಡೀಟೇಲ್ ಸಿಕ್ಲಿಲ್ಲ. ಆದ್ರೆ 20 ವರ್ಷದಿಂದ ವೆಂಕಟೇಶ್ ಅನ್ನೋ ವ್ಯಕ್ತಿ ಅವಳನ್ನ ಮದುವೆ ಆಗಿದ್ದ. 6-7 ವರ್ಷ ಆದ್ಮೇಲೆ ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಆಗಿದ್ರಂತೆ. ಆಮೇಲೆ ವೆಂಕಟೇಶ್ ಬೇರೆ ಮದುವೆ ಆಗಿದ್ದಾನೆ. ವಾಸಂತಿಗೆ ತಂದೆ ತಾಯಿ ಅಣ್ಣ ತಮ್ಮಂದಿರು ಯಾರು ಇರ್ಲಿಲ್ವಾ? ಯಾರೂ ಇರ್ಲಿಲ್ಲ. ಹಾಗಾದ್ರೆ ಆ ಮನೆಯಲ್ಲಿ ಕೊಲೆ ಆಗಿರೋದು ವಾಸಂತಿ ಇರ್ಲಿಕ್ಕಿಲ್ಲ. ಆ ಮನೇಲಿ ಕೊಲೆ ಆಗಿರೋದು ಸುಮಾರು 25ರಿಂದ 30 ವರ್ಷದ ಯುವತಿ. ವಾಸಂತಿಗೆ 40 ವರ್ಷ ದಾಟಿತ್ತು. ವಾಸಂತಿ ಸಿಕ್ಕಿದ್ರೆ ಕೃಷ್ಣಸ್ವಾಮಿ ಬಗ್ಗೆ ಡೀಟೇಲ್ಸ್ ಸಿಕ್ಕೇ ಸಿಗತ್ತೆ. ದೊಡ್ಡಬಳ್ಳಾಪುರದ ಹತ್ರ ಒಂದು ಹಳ್ಳಿ ಮನೆಯಲ್ಲಿ ಅವಳ ತಾಯಿ ಮನೆ ಇತ್ತಂತೆ. ಅಲ್ಲಿದ್ರು ಇರ್ಬೋದು ಅನ್ಸುತ್ತೆ. ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ರಾಜಶಂಕರ್, ಏನಾಯ್ತು? ಯಾಕೆ ಗಾಬರಿ ಆಗಿದೆಯಾ? ಸರ್, ಅದು ರಾತ್ರಿ ಮನೆಗೆ ದೆವ್ವ ಬಂದಿತ್ತು ಸರ್. ಅದೇ ಸರ್, ಸತ್ತೋಗಿದ್ದಾಳ ಹುಡುಗಿ. ಅವಳು ದೆವ್ವ ಆಗಿದ್ದಾಳೆ ಸರ್. ನಮ್ಮ ಮನೆಯಲ್ಲೆಲ್ಲ ಓಡಾಡ್ತಾ ಇದ್ದಾಳೆ ಸರ್. ದೆವ್ವನ? ದೆವ್ವಗಿವ ಏನೂ ಅಲ್ಲ, ಯಾರೋ ಬಂದಿರ್ಬೇಕು. ಸರಿಯಾಗಿ ನೋಡಿದ್ರಾ? ಸರಿಯಾಗಿ ಹೆಂಗ್ ನೋಡ್ಲಿ ಹೇಳಿ? ರಾತ್ರಿ. ಆದ್ರೆ ಅದು 25 ವರ್ಷದ ಹುಡುಗಿ ಥರನೇ ಇತ್ತು. ನಮ್ಮ ಮನೇಲಿ ಅಸ್ಥಿ ಪಂಜರ ಸಿಗ್ತಲ್ಲ, ಆ ಹುಡುಗಿ ದೆವ್ವನೇ ಆಗಿರ್ಬೇಕು. ದೆವ್ವ. ಹಾ, ದೆವ್ವ ಅಲ್ಲ, ಯಾರೋ ಬಂದಿದ್ದಾರೆ. ಯಾರಿರ್ಬೋದು? ಕಳ್ತನ ಏನಾದ್ರು ಆಯ್ದಿದ್ಯಾ? ಕಳ್ತನ ಏನೂ ಆಗಲಿಲ್ಲ ಸರ್. ರೂಮ್ ಬಾಗ್ಲು ತೆಗೆಯೋ ಶಬ್ದ ಆಯ್ತು. ನಾನು ನನ್ನ ಹೆಂಡತಿ ಹೆದರ್ಕೊಂಡೆ ಹೋಗಿ ನೋಡಿದ್ವಿ. ಆದ್ರೆ ಅಷ್ಟೊತ್ತಿಗೆ ಅದು ಹಿಂದಿನ ಬಾಗ್ಲಿಂದ ಓಡೋಯ್ತು ಸರ್. ಹಾ, ಅಂದ್ರೆ ಯಾರೋ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಯಾವುದೋ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅದ್ಯಾರು ಅಂತ ಗೊತ್ತಾಗ್ಲೇಬೇಕು. ಯಾರು ನೀವು? ನೀವ್ಯಾರು? ನಾನು ಕೃಷ್ಣಸ್ವಾಮಿ ಅವ್ರನ್ನ ನೋಡ್ಬೇಕಾಗಿತ್ತು. ಅವ್ರು ಯಾರು ಈ ಮನೇಲಿಲ್ಲ. ಈ ಮನೇನ ನಾವು ಕೊಂಡ್ಕೊಂಡಿದ್ದೀವಿ. ಹಿಂದೆ ಇದ್ದವರು ಯಾರೂ ಇಲ್ಲ. ಏನು? ಈ ಮನೆ ನೀವು ಕೊಂಡ್ಕೊಂಡಿದ್ದೀರಾ? ಹೌದು. ನೀವ್ಯಾರು? ನನ್ನ ಹೆಸರು ಶಾಲಿನಿ ಅಂತ. ಕೃಷ್ಣಸ್ವಾಮಿಯವ್ರ ದೂರದ ಸಂಬಂಧಿ. ಮನೆ ಮಾರಾಟ ಆಗಿರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಯಾರ್ಯಾರಿದ್ದೀರಾ ಈ ಮನೆಯಲ್ಲಿ? ನಾನು, ನನ್ನ ಗಂಡ. ಯಾಕೆ ಕೇಳ್ತಾ ಇದ್ದೀರಾ? ಸುಮ್ಮನೆ ಕೇಳಿದೆ. ಎಲ್ಲಿ ನಿಮ್ಮ ಗಂಡ? ಹೊರಗಡೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಸರಿ, ಬರ್ತೀನಿ. ಸರ್, ವಾಸಂತಿ ಕೃಷ್ಣಸ್ವಾಮಿ ಮನೇಲಿ ಕೆಲಸ ಮಾಡ್ತಾ ಇದ್ರು. ಓ, ನೀವೇನಾ? ಹೌದು ಸರ್. ಕೃಷ್ಣಸ್ವಾಮಿ ಹೇಗೆ ಮನುಷ್ಯ? ತುಂಬಾ ಒಳ್ಳೆ ಮನುಷ್ಯ ಸರ್. ಆದ್ರೆ ತನ್ನವರು ಯಾರು ಇಲ್ಲ ಅಂತ ತುಂಬಾ ನೊಂದ್ಕೋತಾ ಇದ್ರು. ನೀವಲ್ಲಿ ಎಷ್ಟು ಸಮಯ ಕೆಲಸ ಮಾಡ್ತಿದ್ರಿ? ಜಾಸ್ತಿ ದಿನ ಇಲ್ಲ, ಒಂದು 3-4 ತಿಂಗಳು ಮಾಡಿದ್ವಿ. ನೀವಲ್ಲಿ ಯಾಕೆ ಕೆಲಸ ಬಿಟ್ರಿ? ನೀವಲ್ಲಿದ್ದಾಗ ಏನೇನು ನಡೀತಿತ್ತು ಎಲ್ಲ ಹೇಳಿ. ಹೇಳ್ತೀನಿ.
ವಸಂತಿ, ನಾನೀಗ ತುಂಬಾ ನೆಮ್ಮದಿಯಾಗಿದ್ದೀನಿ. ಈ ನೆಮ್ಮದಿ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಅನ್ನೋ ಮಾತು ನಿಜ. ನನ್ನ ಮಗ ಕೋಟ್ಯಾಧಿಪತಿ, ಆದರೆ ನನ್ನನ್ನು ಅವನ ಜೊತೆಲಿ ಇಟ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಅಂತ. ಆ ದುಡ್ಡು ತಗೊಂಡು ನಾನು ಏನು ಮಾಡಲಿ? ಅದಕ್ಕೆ ನಾನೇ ಅವನನ್ನು ಮಾತಾಡ್ಸೋದು ಬಿಟ್ಬಿಟ್ಟೆ. ಆದರೂ ಅವ್ರು ನಿಮ್ಮ ಮಗ, ಅದು ಒಬ್ಬನೇ ಮಗ, ಯಾಕೆ ಹೀಗೆ ಮಾಡ್ತಾರೆ? ಎಲ್ಲ ಹಣೆ ಬರಹ. ನಾವು ಎಷ್ಟು ಪಡ್ಕೊಂಡು ಬಂದಿದ್ದೀವೋ ಅಷ್ಟೇ ನಮಗೆ ದಕ್ಕೋದು. ತುಂಬಾ ಕಷ್ಟಪಟ್ಟವನನ್ನು ಓದಿಸ್ದೆ, ಆದರೆ ಅವನಿಗೆ ಅದು ಯಾವುದೂ ನೆನಪಿಲ್ಲ. ಅದಕ್ಕೆ ಒಂದಲ್ಲ ಒಂದು ದಿವಸ ಅವನಿಗೆ ಪಶ್ಚಾತ್ತಾಪ ಆಗಬಹುದು, ಕ್ಷಮೆ ಕೇಳಬೇಕು ಅನ್ನಿಸ್ಬಹುದು. ಅಷ್ಟೊತ್ತಿಗೆ ನಾನೇ ಇರಲ್ಲ. ಅಯ್ಯಯ್ಯೋ, ಯಾಕೆ ಹಾಗೆ ಮಾತಾಡ್ತೀರಾ? ಸುಮ್ಮನಿರಿ, ಏನೂ ಆಗಲ್ಲ. ಯಾಕೆ ಆಗ್ಬಾರ್ದು ವಸಂತಿ? ಹುಟ್ಟಿದವನು ಒಂದು ದಿವಸ ಸಾಯಲೇಬೇಕಲ್ವಾ? ಸಾಯೋಕ್ ಮುಂಚೆ ನನ್ನ ಇಡೀ ಆಸ್ತಿಯನ್ನೆಲ್ಲ ನಿನ್ನ ಹೆಸರು ಮಾಡ್ಬಿಡ್ತೀನಿ. ಇಲ್ಲ ಅಂತಂದ್ರೆ ಯಾರ್ಯಾರೋ ಸಂಬಂಧಗಳನ್ನ ಬೆಳೆಸ್ಕೊಂಡು ಬಂದು ನಿನ್ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಅಯ್ಯಯ್ಯೋ, ನನಗೆ ನಿಮ್ಮ ಆಸ್ತಿನೂ ಬೇಡ, ಏನು ಬೇಡ. ನಿಲ್ಲಕ್ಕೊಂದು ನೆಲೆ ಕೊಟ್ಟಿದ್ದೀರಲ್ಲ, ಅಷ್ಟು ಸಾಕು. ನೀನೇನೇನು ವಸಂತಿ, ನನಗಂತೂ ನಿನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಯಾಕಿಲ್ಲ? ನಾವೇನ್ ಸತ್ತೋಗಿದ್ದೀವಿ ಅಂತ ತಿಳ್ಕೊಂಡಿದ್ದೀರಾ? ಓಹೋ, ನೀನ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಎಲ್ಲೋ ಇದ್ದೆ ಬಿಡಿ, ನಾವು ಜೀವನ ಮಾಡ್ಬೇಕಲ್ಲ. ಇದೇನು ನಾನ್ ಬರ್ಲಿಲ್ಲ ಅಂತ ಬೇರೆ ಯಾರನ್ನೋ ಮನೆ ತುಂಬಿಸ್ಕೊಂಡ್ಬಿಟ್ಟಿದ್ದೀರಾ? ಈಕೆ ಬೇರೆ ಯಾರು ಅಲ್ಲ, ವಾಸಂತಿ. ನನ್ನನ್ನು ನೋಡ್ಕೊಳ್ಳೋಕೋಸ್ಕರ ಬಂದಿರೋದು. ಅಷ್ಟೇ ಆದ್ರೆ ಸಂಬಳ ಕೊಟ್ರೆ ಸಾಲಲ್ವಾ? ಆಸ್ತಿ ಬರ್ಕೊಡ್ಬೇಕಾ? ಇದು ನನ್ನ ಆಸ್ತಿ. ನಾನು ಯಾರಿಗೆ ಬೇಕಾದ್ರೂ ಆಸ್ತಿ ಕೊಟ್ಕೊಳ್ತೀನಿ. ನಿಮ್ ಮಗನ್ನ ಬಿಟ್ರೆ ಹತ್ರದ ಸಂಬಂಧಿಗಳು ಅಂತ ಇರೋದ್ ನಾವು. ನಮ್ಮನ್ ಬಿಟ್ಟು ಬೇರೆಯವ್ರಿಗೆ ಅದ್ ಹೇಗೆ ಆಸ್ತಿ ಬರ್ಕೊಡ್ತೀರಾ? ಆಸ್ತಿ ವಿಷಯ ಬಂದ ಮಾತ್ರ ಸಂಬಂಧಗಳು ಬಂದ್ಬಿಡುತ್ತವೆ. ನಾನು ಇಷ್ಟು ದಿವಸ ಇಲ್ಲಿ ಹೇಗಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ನನ್ನ ನೋಡ್ಕೋಬೇಕು ಅಂತ ಮಾತ್ರ ನಿಮ್ಗೆ ಅನ್ಸಿಲ್ಲ. ನನ್ನ ಆಸ್ತಿ ಮಾತ್ರ ನಿಮ್ಗೆ ಬೇಕು. ನಾನು ನಿಮ್ಗೆ ಯಾರಿಗೂ ಆಸ್ತಿ ಕೊಡಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನಿಮ್ಮನ್ನ ನೋಡ್ಕೋಬೇಕು ಅಷ್ಟೇ ತಾನೆ. ಇವತ್ತಿಂದ ನಾನೇ ನಿಮ್ಮನ್ನ ನೋಡ್ಕೊಂತೀನಿ. ಮೊದ್ಲು ಅವ್ರನ್ನ ಆಚೆ ಕಳ್ಸಿ. ಇವತ್ತಿಂದ ನಾನು ಇಲ್ಲೇ ಇರ್ತೀನಿ. ವಸಂತಿ, ಬಂದೆ. ನಾನು ವಾಕ್ ಹೋಗಿ ಬರ್ತೀನಿ. ಸರಿ, ಮಾತ್ರೆ ತಗೊಂಡ್ರಾ? ತಗೊಂಡಿದ್ದೀನಿ. ನೀನು ತಿಂಡಿ ಮಾಡ್ಕೊಂಡ್ಬಿಡು, ನನಗೋಸ್ಕರ ಕಾಯ್ಬೇಡ. ನಾನು ಹಾಗೆ ಬ್ಯಾಂಕ್ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಒಂದ್ ನಿಮಿಷ, ಸ್ವಲ್ಪ ಬೇಗ ಬನ್ನಿ. ನಿಮ್ಗೆ ಇಷ್ಟವಾದ ಅವಲಕ್ಕಿನ ಜಾಸ್ತಿ ಕಡಲೆಕಾಯಿ ಬೀಜ ಹಾಕಿ ಮಾಡಿರ್ತೀನಿ. ಹೌದೇನು? ಸರಿ ಸರಿ, ಬರ್ತೀನಿ. ಬಾ, ಬಾಗಿಲ ಹಾಕೊಂಡ್ಬಿಡು ಬಾ. ಸರಿ. ತಿಂಡಿ ಕೊಡ್ಲಾ? ರಾತ್ರಿ ಊಟನೂ ಮಾಡದೆ ಮಲ್ಕೊಂಡ್ಬಿಟ್ರಿ. ನನಗೇನ್ ತಿಂಡಿ ಬೇಕಾಗಿಲ್ಲ. ನೀನ್ ಮೋಡಿ ಮಾತಿಗೆ ನಾನೇನ್ ಮರಳಾಗೋದಿಲ್ಲ. ಮತ್ತಿನ್ನೇನ್ ಬೇಕು? ನೀನು ಮನೆ ಬಿಟ್ಟು ಹೋಗ್ಬೇಕು. ಯಜಮಾನ್ರು ಹೇಳಿ ಹೋಗ್ತೀನಿ. ಯಜಮಾನ್ರು? ಯಾವ ಯಜಮಾನ್ರು? ಯಾವ ತರದಲ್ಲಿ ಯಜಮಾನ್ರು? ಅವರು ನನಗೆ ಕೆಲಸ ಕೊಟ್ಟಿದ್ದಾರೆ, ಆಶ್ರಯ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ನಮ್ಮ ಯಜಮಾನ್ರು. ನಿನ್ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ನೀನ್ ಈಗಿಂದ ಈಗ್ಲೇ ಮನೆ ಬಿಟ್ಟು ಹೋಗ್ಬೇಕು. ಯಜಮಾನ್ರಿಗೆ ಹೇಳ್ದೆ ನಾನು ಹೋಗೋದಿಲ್ಲ. ಹೌದಾ? ಹೋಗಲ್ವಾ? ಏನ್ ಮಾಡ್ತೀನಿ ನೋಡು. ಕಲಿಸ್ತೀನಿ, ಬುದ್ಧಿ ಕಲಿಸ್ತೀನಿ. ಅಯ್ಯೋ, ನೀವು ಮನೆ ಬಿಟ್ಟು ಹೋಗಲ್ಲ ಅಲ್ವಾ? ನಾನು ಸತ್ತು ದೆವ್ವ ಹಾಕ್ತೀನಿ. ಬಿಡಿ ನನ್ನ. ಅಯ್ಯೋ, ಹಾಗೆಲ್ಲ ಮಾಡಬಾರ್ದು. ನನ್ನ ಮಾತು ಕೇಳಮ್ಮ. ನಾನು ಯಾರ ಮಾತು ಕೇಳಲ್ಲ. ಬಿಡಿ ನನ್ನ.
ಹಾಗೆಲ್ಲ ಮಾಡ್ಬೇಡ. ನಾನು ಹೋಗ್ತೀನಮ್ಮ. ನನ್ನಿಂದ ಯಾರು ಸಾಯೋದ್ ಬೇಡ. ನಾನು ಹೋಗ್ತೀನಿ, ನೀನೇನು ಮಾಡ್ಕೋಬೇಡಮ್ಮ. ಹರಿಣಿ, ಇಲ್ಲಿ ನೋಡಮ್ಮ, ನಾ ಹೋಗ್ತಾ ಇದ್ದೀನಿ. ನಂಗೋಸ್ಕರ ಯಾರು ಪ್ರಾಣ ಕಳ್ಕೊಳಕ್ ಬೇಡ. ನಾ ಹೋಗ್ತೀನಮ್ಮ, ಹೋಗ್ತೀನಿ. ಇಷ್ಟೇ ಸರ್. ನಾನು ಆ ಮನೆ ಬಿಟ್ಟು ಹೋದ್ಮೇಲೆ ಏನ್ ನಡೀತೋ ನನಗೆ ಗೊತ್ತಿಲ್ಲ. ಹರಿಣಿ ಯಾರು? ಕೃಷ್ಣಸ್ವಾಮಿ ಅವರ ದೂರದ ಸಂಬಂಧಿ ಅಂತೆ. ಅವಳಿಗೆ ತಂದೆ ತಾಯಿ ಅಂತ ಯಾರು ಇರ್ಲಿಲ್ವಾ? ಬೇರೆ ಯಾರು ಬಂದಿಲ್ವಾ? ಇಲ್ಲ, ಬೇರೆ ಯಾರು ಬರಲಿಲ್ಲ. ಮೋಸ್ಟ್ಲಿ ಕೊಲೆ ಆಗಿರೋದು ಆ ಹರಿಣಿನೇ ಇರಬೇಕು. ಸರ್, ಏನ್ ಶಂಕರ್, ಮತ್ತೆ ದೆವ್ವ ಏನಾದ್ರು ನೋಡಿದ್ಯಾ? ದೆವ್ವ ಅಲ್ಲ ಸರ್. ನಾನು ಮನೇಲಿ ಇಲ್ಲದೆ ಇರುವಾಗ ನಮ್ಮ ಮನೆಗೆ ಯಾವುದೋ ಒಂದು ಹುಡುಗಿ ಬಂದಿದ್ಲಂತೆ. ಅವಳು ಕೃಷ್ಣಸ್ವಾಮಿ ಅವ್ರ ಸಂಬಂಧಿ ಅಂತ ಹೇಳ್ತಿದ್ಲಂತೆ. ಹಾಗಾದ್ರೆ ಅವಳೇ ಹರಿಣಿ ಇರಬೇಕು. ಹರಿಣಿ ಅಲ್ಲ ಸರ್, ಶಾಲಿನಿ ಅಂತ ಅವಳ ಹೆಸರು. ಶಾಲಿನಿನ? ಯಾವ್ದು ಹೊಸ ಕ್ಯಾರೆಕ್ಟ್ರು? ಏನ್ ಕೇಳಿದ್ಲಂತೆ? ಏನೋ ಗೊತ್ತಿಲ್ಲ ಸರ್. ನಮ್ಮ ಮನೆ ಒಳಗೆ ಬಂದು ಒಂಥರ ನೋಡ್ತಿದ್ಲಂತೆ. ಕೃಷ್ಣಸ್ವಾಮಿ ಅವ್ರು ಇಲ್ಲ, ಈ ಮನೆ ನಮಗೆ ಸೇಲ್ ಆಗಿದೆ ಅಂತ ಗೊತ್ತಾದ್ಮೇಲೆ ಏನು ಮಾತಾಡದೆ ಹೊರಟೋಗ್ಬಿಡ್ಲಂತೆ ಸರ್. ಛೇ, ಅವಳಾದ್ರೂ ಸಿಕ್ಕಿದ್ರೆ ನಮ್ಗೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಗ್ತಿತ್ತು. ಈ ಶಾಲಿನಿಗೂ ಹರಿಣಿಗೂ ಏನಾದ್ರು ಸಂಬಂಧ ಇರ್ಬೋದಾ? ಇದ್ದಿದ್ರೆ ಮನೆ ಹರಾಜಾಗಿರೋ ವಿಷಯ ಗೊತ್ತಾಗಿರೋದು. ಹಾಗಾದ್ರೆ ಈ ಶಾಲಿನಿ ಯಾರು? ಪದ್ಮಾ, ರೀ ಬಂದೆ. ಬಾಯಿಲೆ. ರೀ ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ. ಏನ್ ಹೇಳು? ಬನ್ನಿ ಇಲ್ಲಿ. ಅಯ್ಯ ರೀ, ಈ ಮನೇಲಿ ಖಂಡಿತವಾಗ್ಲೂ ದೆವ್ವ ಇದೆ ರೀ. ಏಕೆ? ಮತ್ತೇನಾದ್ರು ನೋಡಿದೆ ನೀನು? ನೋಡ್ರಿ, ಆ ಬ್ಯಾಗು ನಾನು ಬೆಳಗ್ಗೆ ಕ್ಲೀನ್ ಮಾಡಿದಾಗ ಇಲ್ಲಿ ಇರ್ಲಿಲ್ಲ. ಈಗ ನೋಡಿದ್ರೆ ಈ ಬ್ಯಾಗ್ ಇಲ್ಲಿದೆ. ಇದು ದೆವ್ವದ ಕೆಲಸನಾ? ಇಲ್ಲ ಇಲ್ಲ, ನಮ್ಮನೆಗೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಯಾರು? ಯಾರೋ ಹುಡುಗಿ ಹೋದಂಗಾಯ್ತು. ಅವತ್ತು ನಮ್ಮ ಮನೆಗೆ ದೆವ್ವ ಆಗಿ ಬಂದಿದ್ದು ಈ ಹುಡುಗಿನೇ ಇರ್ಬೇಕು ರೀ. ಹಾಗಾದ್ರೆ ಮೊದಲು CID ಅವ್ರಿಗೆ ಈ ವಿಷಯ ತಿಳಿಸ್ಬೇಕು. ಹಾ, ಚಲ. ಗಾಡಿ ನಂಬರ್ ನೋಡಿದ್ರಾ? ಸರ್ ಇಲ್ಲ, ನೋಡೋ ಅಷ್ಟರಲ್ಲಿ ಗಾಡಿ ಪಾಸ್ ಆಗೋಯ್ತು ಸರ್. ಬ್ಯಾಗ್ ಎಲ್ಲಿ? ಬ್ಯಾಗ್ ಅಲ್ಲಿದೆ ಮೇಡಮ್. ಹುಡುಗಿ ಬಟ್ಟೆ, ಬಹುಶಃ ಹರಣಿಯದ್ದೇ ಇರಬೇಕು. ಸರ್, ಫೋಟೋ. ಯಾರ ಫೋಟೋ ಇದು? ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಇದು ಹರಿಣಿ ಫೋಟೋನೂ ಅಲ್ಲ, ಶಾಲಿನಿ ಫೋಟೋನೂ ಅಲ್ಲ. ಮತ್ತಿನ್ಯಾರ ಫೋಟೋ ಇದು? ಪದ್ಮಾ, 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 ಪದ್ಮಾ ಏನಾಯ್ತು? ಪದ್ಮಾ, ಪದ್ಮಾ, ಪದ್ಮಾ ಏನಾಯ್ತು? ಪದ್ಮಾ, ಸರ್, ಸ್ಕೆಲಿಟನ್. ಫುಲ್ ಬಾಡಿನೇ ಇದೆ. ಹಾಗಾದ್ರೆ ಈ ಮನೇಲಿ 2 ಕೊಲೆಗಳು ನಡೆದಿವೆ. ರಫೇಕ್, ಸ್ಕೆಲಿಟನ್ ತೆಗ್ದು ಫಾರೆನ್ಸಿಕ್ ಲ್ಯಾಬ್ ಕಳಿಸಿ. ಸರ್. ಸೊ ಈ ಮನೇಲಿ ಏನೋ ದೊಡ್ಡ ದುರಂತನೇ ನಡೆದಿರೋ ಹಾಗಿದೆ.
ನಿಜ ಹೇಳು. ಶಾಲಿನಿ ಅಂತ ಕೃಷ್ಣಸ್ವಾಮಿ ಏನಾಗಬೇಕು? ಅವ್ರು ನಂಗೆ ದೂರದ ಸಂಬಂಧಿ. ವಾಸಂತಿ ಮೇಲೆ ನಿಮ್ಗೇನ್ ದ್ವೇಷ? ಅದು ನನ್ನ ತಂಗಿ ಯಾರು? ಹರಿಣಿ ಅಂತ. ಓ, ಹರಿಣಿ ನಿನ್ನ ತಂಗಿ. ಅವಳೆ ತಾನೇ ವಾಸಂತಿನ ಮನೆಯಿಂದ ಹೊರಗಾಕಿದ್ದು. ಹೌದು, ನಮ್ಮ ಕುಟುಂಬಕ್ಕೆ ಸೇರ್ಬೇಕಾಗಿರೋ ಆಸ್ತಿ ಕಂಡೋರ್ ಪಾಲಾಗೋದನ್ನ ನೋಡಿ ಸುಮ್ಮನೆ ಇರಕ್ಕಾಗತ್ತಾ? ಆದ್ರೆ ಇದರಲ್ಲಿ ವಾಸಂತಿ ತಪ್ಪೇನಿದೆ? ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರಲ್ಲ. ಅದಾದ್ಮೇಲೆ ನನ್ನ ತಂಗಿ ವಾಪಸ್ ಬರ್ಲಿಲ್ವಲ್ಲ, ಆ ಮನೆಯವರೇ ಸೇರ್ಕೊಂಡು ಏನೋ ಮಾಡಿದ್ದಾರೆ. ಅಂದ್ರೆ ನೀನ್ ವಾಸಂತಿ ಮೇಲೆ ಅನುಮಾನ ಪಡ್ತಿದ್ಯಾ? ಹೌದು, ಮನೆಯಿಂದ ಆಚೆ ಹಾಕಿರೋ ದ್ವೇಷಕ್ಕೆ ಅವರೇ ಏನೋ ಮಾಡಿರ್ಬೇಕೇನೋ. ಅವ್ರಿಗೆ ಆಸ್ತಿ ಮೇಲೆ ಕಣ್ಣಿತ್ತು. ನಮ್ಮ ಅಂಕಲ್ನ ಅವರೇ ಕೊಲೆ ಮಾಡಿದ್ದಾರೆ. ನಿನ್ ತಂಗಿನ ಕೊನೆಯದಾಗಿ ನೀನು ಮೀಟ್ ಮಾಡಿದ್ಯಾ ಅವಾಗ? ಯಾವ ಸಂದರ್ಭದಲ್ಲಿ? ಅದು ವಾಸಂತಿ ಹೋದ್ಮೇಲೆ ನಮ್ಮ ಅಂಕಲ್ನ ಹರಿಣಿನೇ ನೋಡ್ಕೋತಿದ್ಲು. ಆದ್ರೆ ಹರಿಣಿ ಕಂಡ್ರೆ ಆಗ್ತಿರ್ಲಿಲ್ಲ ನಮ್ಮ ಅಂಕಲ್ಗೆ. ಅವಳು ಏನ್ ಮಾಡಿದ್ರು ತಪ್ಪು ಕಂಡು ಹಿಡಿತಿದ್ರು. ಕೊನೆಗೆ ನೋಡ್ಕೊಳಕ್ ಯಾರೋ ಹೆಂಗಸ್ಬೇಕಂತ ಹೇಳಿ ಪೇಪರಲ್ಲಿ ಆ್ಯಡ್ ಕೂಡ ಕೊಟ್ರು. ಇದರಿಂದ ಹರಿಣಿಗೆ ತುಂಬಾ ಕೋಪ ಬಂತು. ಅಂಕಲ್, ಏನಿದು? ಏನಾಗಿದೆ ನಿಮ್ಗೆ? ಮತ್ತೆ ಪೇಪರ್ಗೆ ಆ್ಯಡ್ ಕೊಟ್ಟಿದ್ದೀರಲ್ಲ? ಹೌದು, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು, ಅದಕ್ಕೆ ಹಾಕ್ಸಿದ್ದೀನಿ. ಅದರಿಂದ ನಿಮ್ಗೇನ್ ತೊಂದರೆ? ಯಾಕೆ? ಆಸ್ತಿನ ಬರ್ಕೊಡೋದಕ್ಕೆ ಬೇರೆ ಯಾರಾದ್ರೂ ಬೇಕಾ ನಿಮ್ಗೆ? ನೀನೇ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನೇ ಯಾಕೆ ಬೇರೆಯವ್ರನ್ನ ನೋಡ್ಕೊಳ್ತಾ ಇದ್ದೆ? ಆ ವಾಸಂತಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದು, ಅವಳನ್ನು ಓಡಿಸ್ಬಿಟ್ಟಿಯಲ್ಲ. ಯಾಕೆ ಅಂಕಲ್? ನಾನು ನಿಮ್ಮನ್ನ ಸರಿಯಾಗಿ ನೋಡ್ಕೋತಾ ಇಲ್ವಾ? ಎಲ್ಲಿ ನೋಡ್ಕೊಳ್ತೀಯ? ನಾನು ವಾಕ್ ಹೋಗಿ ಬಂದ್ರು ಕೂಡ ಇನ್ನು ಮಲಗೆ ಇರ್ತೀಯ. ನೀನು ಮಾಡೋ ಅಡಿಗೆ ಆಹಾ, ನೀನೇ ತಿನ್ನಕ್ಕಾಗ್ತಾ ಇಲ್ಲ. ಒಂದು ಹೊತ್ತಿಗಾದ್ರೂ ನನಗೆ ಮಾತ್ರೆ ಔಷಧಿ ನೆನಪು ಮಾಡಿಕೊಟ್ಟಿದ್ಯಾ? ಇದೇ ನಾನು ನೋಡ್ಕೊಳ್ಳೋದು ನೀನು? ನಾನು ಈ ಮನೆಗೆ ಬೇರೆ ಯಾರನ್ನು ಬರೋದಕ್ಕೆ ಬಿಡೋದಿಲ್ಲ. ಅದು ಹೇಗ್ ಬಿಡಲ್ಲ ಅಂತ ನಾನು ನೋಡ್ತೀನಿ. ನಿನಗೆ ಸರಿಯಾಗಿ ಬುದ್ಧಿ ಕಲ್ಸೋರ್ನ ಈ ಮನೆಗೆ ಕರೆಸ್ತೀನಿ, ನೋಡ್ತಾ ಇರು. ಅಕ್ಕ, ಅಂಕಲ್ ನಮ್ಮ ಮಾತು ಕೇಳಿಸ್ತಿರ್ಲಿಲ್ಲ. ನಾವು ಖಂಡಿತ ಬೀದಿಗೆ ಬೀಳ್ಬೇಕಾಗತ್ತೆ. ಅಂಕಲ್ ಯಾಕೆ ಹೀಗಾದ್ರು? ನನ್ನ ಆಸ್ತಿನೆಲ್ಲ ನಿಮ್ಗೆ ಬರೀತೀನಿ ಅಂತಿದ್ರು. ಅವ್ರಿಗೆ ನಮ್ಮ ಮೇಲೆ ಕೋಪ. ನಾವು ಅವ್ರ ಮನೇಲಿದ್ದು ಅವ್ರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ಕಡೆ ಕಾಲದಲ್ಲಿ ಅವ್ರನ್ನ ಯಾರು ಸರಿಯಾಗಿ ನೋಡ್ಕೋತಾರೋ ಆಸ್ತಿ ಅವ್ರಿಗೆ ಬರೀತಾರಂತೆ. ವಾಸಂತಿ ಹೋಗ್ಬಿಟ್ಲಲ್ಲೇ, ಇನ್ನೇನೆ? ವಾಸಂತಿ ಹೋದ್ರೇನು, ಮತ್ತೆ ಇನ್ನೊಬ್ಳು ಬಂದಿದ್ದಾಳಲ್ಲ. ಇನ್ನೊಬ್ಳ? ಯಾರದು? ಯಾರೋ ಮೈಥಿಲಿ ಅಂತೆ. ಅವಳು ತುಂಬಾ ಜೋರಾಗೇ ಇದ್ದಾಳೆ, ತುಂಬಾ ಚೆನ್ನಾಗಿ ನಾಟಕನೂ ಆಡ್ತಾಳೆ. ಅಂಕಲ್ ಆಸ್ತಿನೆಲ್ಲ ಅವಳ ಹೆಸರು ಬರೆಯೋ ಗ್ಯಾರಂಟಿ. ಹಾಗಾದ್ರೆ ನಮ್ ಗತಿ? ನಾನು ಅಲ್ಲೇ ಎತ್ಕೊಂಡು ಏನಾದ್ರೂ ಮಾಡಕ್ಕಾಗತ್ತಾ ಅಂತ ನೋಡ್ತೀನಿ. ಆದ್ರೆ ಅಲ್ಲಿರೋರೆಲ್ಲ ಸೇರಿ ನನಗೇನಾದ್ರೂ ಮಾಡ್ತಾರಂತ ಭಯ ಆಗ್ತಿದೆ ಅಕ್ಕ. ಹಾಗೆಲ್ಲ ಏನೂ ಆಗಲ್ಲ ಕಣೆ, ನೀನ್ ಅಲ್ಲೇ ಇರು. ನನಗೆ ರಜಾ ಸಿಕ್ಕಾಗೆಲ್ಲ ನಾನು ಬರ್ತೀನಿ. ಹುಷಾರಾಗಿರು. ಅಂಕಲ್ ಮನ್ಸನ್ನ ಬದಲಾಯಿಸಕ್ ಪ್ರಯತ್ನ ಪಡೆ. ಪ್ರಯತ್ನ ಪಡ್ತೀನಿ. ಹರಿಣಿ, ಏನ್ ಇಷ್ಟೊತ್ತು ಅಂಕಲ್ಗೆ ಹೇಳಕ್ಕಾಗಲ್ವಾ? ಇಷ್ಟ ಬಂದಂಗೆ ಬರಕ್ಕೆ, ಇಷ್ಟ ಬಂದಂಗೆ ಹೋಗ ಛತ್ರ ಅನ್ಕೊಂಡಿದ್ಯಾ? ನನ್ನನ್ ಕೇಳಕ್ ನೀನ್ ಯಾರೇ? ನಾನು ಯಾರು ಅಂತ ಅಂಕಲ್ ಕೇಳು. ಜಾಸ್ತಿ ಮಾತಾಡಿದ್ರೆ ನಿನ್ನನ್ನು ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ಹೌದಾ? ಹಾಕೋ ನೋಡೋಣ. ಮಾಡ್ತೀನಿ ಇರು ನಿಂಗೆ. ನೋಡು, ಸಾಯ್ತಾ ಇದ್ದೀನಿ. ಈಗಿಂದ ಈಗಲೇ ಈ ಮನೆ ಬಿಟ್ಟು ಹೋಗ್ತೀಯಾ ಇಲ್ವೋ? ಹೋಗಲ್ಲ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದ್ ಮುಂದುವರ್ಸು. ಈಗ ಲೇಟ್ ಆದ್ರೆ ರಾವ್ಗಾಲ ಮುಗ್ದೋಗ್ಬಿಡುತ್ತೆ. ಇದಕ್ಕೆ ರಾವ್ಗಾಲನೇ ಮುಖ್ಯ. ಬೇಗ. ನೋಡು, ಸಾಯ್ತಾ ಇದ್ದೀನಿ ನಾನು. ಸಾಯಿ, ನಾನು ಅದನ್ನೇ ಅವಾಗ್ಲಿಂದ ಹೇಳ್ತಾ ಇರೋದು. ಶೀಘ್ರ ಸ್ವರ್ಗ ಪ್ರಾಪ್ತಿರಸ್ತು. ಹಾಕೋ. ಅದೇ ಕೊನೆ. ನಾನು ಮತ್ತೆ ನನ್ನ ತಂಗಿ ನೋಡೇ ಇಲ್ಲ. ಆದ್ರೆ ಕೊನೆಯದಾಗಿ ನಿನ್ ತಂಗಿ ಜಗಳ ಆಡಿದ್ದು ಮೈಥಿಲಿ ಜೊತೆ. ನೀನು ವಾಸಂತಿ ಮೇಲೆ ಅನುಮಾನ ಪಡ್ತಿದ್ಯಾ? ನಾನು ಮೈಥಿಲಿನೂ ಹುಡುಕ್ತಾ ಇದ್ದೀನಿ, ಆದ್ರೆ ಅವಳು ನಂಗೆ ಸಿಗ್ತಾ ಇಲ್ಲ.
ಅವರೆಲ್ಲ ಒಂದೇ ಗ್ಯಾಂಗು. ನನ್ನ ತಂಗಿನ ಕೊಲೆ ಮಾಡಿದ್ದಾರೆ. ಮನೇಲಿ ಸಿಕ್ಕಿದ ಅಸ್ಥಿ ಪಂಜರ ನನ್ನ ತಂಗಿದೇ ಇರ್ಬೇಕೇನೋ. ಅದು DNA ಟೆಸ್ಟಿಂದ ಗೊತ್ತಾಗುತ್ತೆ. ಆದ್ರೆ ಮೈಥಿಲಿನೇ ನಿಮ್ಮ ಅಂಕಲ್ಲು ನಿನ್ನ ತಂಗಿನೂ ಕೊಲೆ ಮಾಡಿದ್ದು ಅಂತ ನಿಂಗೆ ಅನ್ಸುತ್ತಾ? ಮಾಡಿರ್ಬೋದು ಮೇಡಮ್. ಮೈತ್ಲಿ ತಾನೆ? ಗೊತ್ತಿಲ್ಲ, ನಾನು ಮೈಥಿಲಿನ ಯಾವತ್ತೂ ನೋಡಿಲ್ಲ. ಮೈಥಿಲಿ ಹರಿಣಿ, ಕಣ್ಣ ಮುಚ್ಚಾಲೆ ಆಡಿದ್ ಸಾಕು. ನಡಿ ಬ್ಯೂರೋಗೆ. ಮೂವ್. ನಡೀರಿ. ಅಂದ್ರೆ ಇದೆಲ್ಲ ನಾಟಕದಿಂದ ಇದ್ದಿದ್ದ ಸೂತ್ರಧಾರಣಿ ನೀನೆ. ಹೇಳು, ಏನೇನು ನಡೀತು ಹೇಳು. ಸತ್ಯ ಹೇಳ್ಬೇಕು, ಸುಳ್ಳು ಹೇಳಿದ್ರೆ ಗೊತ್ತಲ್ಲ. ಬೇಡ, ಎಲ್ಲ ಹೇಳ್ತೀವಿ, ನಮ್ಗೇನು ಮಾಡಬೇಡಿ. ಹಲೋ ಹಲೋ ಅಕ್ಕ, ಈ ಮೈಥಿಲಿ ಯಾವುದಕ್ಕೂ ಬಗ್ತಾ ಇಲ್ಲ ಅಕ್ಕ. ನಾವೇನಾದ್ರೂ ನಿರ್ಧಾರ ತಗೊಂಡೇಬೇಕು. ಹರಿಣಿ, ಏನೇ ಆದ್ರೂ ಆಸ್ತಿ ನಮ್ ಕೈ ತಪ್ಪು ಹೋಗ್ಬಾರ್ದು. ಅದಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡು. ಸರಿ, ಹಾಗಾದ್ರೆ ಇವತ್ತೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ರಾತ್ರಿ ನೀನ್ ಮನೆಗೆ ಬಾ. ಬರ್ತೀನಿ, ಆದ್ರೆ ನೀನ್ ಹುಷಾರಾಗಿರು. ಓಕೆನಾ? ಸರಿ, ಆಯ್ತು. ಬಾಯ್. ಮೈಥಿಲಿ, ಹರಣಿ ಊಟ ಮಾಡಿದ್ಲಾ? ಅವಳಿಗೆ ಬೇಡವಂತೆ. ಸರಿ ಬಾ, ನಾವು ಊಟ ಮಾಡೋಣ.
ನನ್ನ ಎದುರಾಕೊಂಡ್ರೆ ಏನಾಗತ್ತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಗೆ? ಒಡವೆ ಹಣ ಇರೋ ರೂಮ್ ಬೀಗ ಎಲ್ಲಿದೆ ಹೇಳಿ, ಹೇಳಿ ಬೇಗ. ಅದು ಬ್ಯಾಂಕ್ ಲಾಕರಲ್ಲಿದೆ. ಏನೇ ಮಾಡೋದೀಗ? ಸರಿ ಬಾ. ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲೇ. ಏನೂ ಆಗಿಲ್ಲ. ಇವತ್ತಲ್ಲ ನಾಳೆ ಆಸ್ತಿ ನಮ್ ಕೈಗೆ ಸೇರ್ಲೇಬೇಕು. ಅಲ್ಲಿ ತನಕ ನಾವು ಹುಷಾರಾಗಿರ್ಬೇಕು. ಅದಕ್ಕಿಂತ ಮೊದಲು ಈ ಬಾಡಿಗಳಿಗೆ ಒಂದ್ ಗತಿ ಕಾಣಿಸ್ಬೇಕು. ಓ, ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಭಾರಿ ಪ್ಲಾನೇ ಮಾಡಿದ್ದೀರ. ಶಾಲಿನಿ ನಮ್ಮ ಹತ್ರನೇ ಸುಳ್ಳು. ಆಮೇಲೆ ಅವರಿಬ್ಬರು ಬಾಡಿನ ಏನು ಮಾಡಿದ್ರಿ? ಅಂಕಲ್ ಬಾಡಿನ ಮನೆಯಿಂದ ಗುಂಡಿ ತೋಡಿ ಹೊತ್ತಾಕಿದ್ವಿ. ಮತ್ತೆ ಗುಂಡಿ ತೋಡೋಷ್ಟೊತ್ತಿಗೆ ಬೆಳಗಾಗೋಯ್ತು. ಮನೇಲಿರೋ ಪೆಟ್ಟಿಗೆನಲ್ಲಿ ಮೈತಲಿ ಬಾಡಿನ ಹಾಕಿ ಸುಟ್ಟಾಕ್ಬಿಟ್ವಿ. ಶಂಕರ್ ಮನೆ ಕೊಂಡ್ಕೊಂಡ್ಮೇಲೆ ಅಲ್ಲಿಗೆ ದೆವ್ವ ಥರ ಹೋಗಿದ್ದು ಯಾರು? ನಾನೇ. ಅಲ್ಲಿರೋ ಒಡವೆಗಳ ಪೆಟ್ಟಿಗೆ ತಗೊಳ್ಳೋಣ ಅಂತ ಹೋಗಿದ್ದೆ. ಆಗ್ಲೂ ಆ ರೂಮಿನ ಬೀಗ ತೆಗ್ದಿರ್ಲಿಲ್ಲ. ಮತ್ತೆ ಮೈತ್ಲಿ ಫೋಟೋ ಇರೋ ಆ ಬ್ಯಾಗ್ ಅಲ್ಲಿ ಇಟ್ಟೋಗಿದ್ಯಾಕೆ? ಅದು ಕೊಲೆ ಮಾಡಿದ ಮೈಥಿಲಿನಿ ಅಂತ ನೀವೆಲ್ಲ ತಿಳ್ಕೊಂಡ್ಲಿ ಅಂತ, ನಾನು ಸತ್ತಿದ್ದೀನಿ ಅಂತ ನೀವೆಲ್ಲ ತಿಳ್ಕೊಂಡ್ಲಿ ಅಂತ ನಾನು ಅಕ್ಕ ಸೇರಿ ಈ ಪ್ಲಾನ್ ಮಾಡಿದ್ವಿ. ಆದ್ರೆ ಪ್ಲಾನ್ ಯಾವಾಗ್ಲೂ ನೀವ್ ಅನ್ಕೊಂಡಂಗ್ ನಡೆಯೋದಿಲ್ಲ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಹಣ ಆಸ್ತಿ ಅಂತ ದುರಾಸೆಗೆ ಬಿದ್ದು ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಂಡ್ರಿ. ಕಡೆ ಪಕ್ಷ ನಿಮ್ಮ ಈ ದುರಾಸೆ ಬೇರೆಯವ್ರಿಗಾದ್ರೂ ಪಾಠ ಆಗಲಿ. ನಡೀರಿ.